ಗೊಂದಲ ಇದೆ. ಸಿಎಂ ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅದು ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಇದನ್ನ ಹೇಳಿದ್ವಿ. 100% 100%. ಇನ್ನೂ 1% ಇಲ್ಲ, ಗೊಂದಲ ಇದೆ. ಅದೇ ಇಲ್ಲ, ಪಾರ್ಟಿಕಲಿ ಪಾರ್ಟಿಗೆ ಗೊಂದಲ ಯಾವುದೇ ಬಿಜೆಪಿಯಲ್ಲಿ ಗೊಂದಲ ಎಲ್ಲರೂ ಹೌದು, JDS ನಲ್ಲಿ ಗೊಂದಲ ಇಲ್ಲ, ಬೇರೆ ಪಾರ್ಟಿ ಬೇರೆ ಪಕ್ಷದಲ್ಲಿ ಗೊಂದಲ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸರಿಪಡಿಸ್ಲಿಕ್ಕೆ ಹೈಕಮಾಂಡ್ ಇದೆ ಮಾಡ್ತಾರೆ. ಇಷ್ಟೊಂದು ದೊಡ್ಡ ಸಮಸ್ಯೆ ಇದ್ರು ಕೂಡ ಹೈಕಮಾಂಡ್ ಯಾಕಂದ್ರೆ ಸೀರಿಯಸ್ ತಗೋತಲ್ಲ ಮಾಡಿದ ಮಧ್ಯೆ ಎಲ್ಲ ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ. ಕಾಲ ಸನ್ನಿಹಿತ ಆಗಿದೆ, ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಏನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಅದ ಗೊತ್ತಿಲ್ಲ, ಅದನ್ನ ಇತ್ಯರ್ಥ ಮಾಡ್ಬೇಕಾದ್ರೆ ಅಷ್ಟು ಹೇಳೋ ಗೊಂದಲ ಹೆಂಗ್ ಬಗೆಹರ್ತಾರ ಅವ್ರು ಬಿಟ್ಟಿದ್ದು. ಗೊಂದಲ ಇದೆ, ಸಿಎಂ ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅದು ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಇದನ್ನ ಹೇಳಿದ್ವಿ. 100% 100%. ಇನ್ನೂ 1% ಇಲ್ಲ, ಗೊಂದಲ ಇದೆ. ಅದೇ ಇಲ್ಲ, ಪಾರ್ಟಿಕಲಿ ಪಾರ್ಟಿಗೆ ಗೊಂದಲ ಯಾವುದೇ ಬಿಜೆಪಿಯಲ್ಲಿ ಗೊಂದಲ ಎಲ್ಲರೂ ಹೌದು, JDS ನಲ್ಲಿ ಗೊಂದಲ ಇಲ್ಲ, ಬೇರೆ ಪಾರ್ಟಿ ಬೇರೆ ಪಕ್ಷದಲ್ಲಿ ಗೊಂದಲ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸರಿಪಡಿಸ್ಲಿಕ್ಕೆ ಹೈಕಮಾಂಡ್ ಇದೆ ಮಾಡ್ತಾರೆ. ಇಷ್ಟೊಂದು ದೊಡ್ಡ ಸಮಸ್ಯೆ ಇದ್ರು ಕೂಡ ಹೈಕಮಾಂಡ್ ಯಾಕಂದ್ರೆ ಸೀರಿಯಸ್ ತಗೋತಲ್ಲ ಮಾಡಿದ ಮಧ್ಯೆ ಎಲ್ಲ ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ. ಕಾಲ ಸನ್ನಿಹಿತ ಆಗಿದೆ, ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಏನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಅದ ಗೊತ್ತಿಲ್ಲ, ಅದನ್ನ ಇತ್ಯರ್ಥ ಮಾಡ್ಬೇಕಾದ್ರೆ ಅಷ್ಟು ಹೇಳೋ ಗೊಂದಲ ಹೆಂಗ್ ಬಗೆಹರ್ತಾರ ಅವ್ರು ಬಿಟ್ಟಿದ್ದು.